ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಅಥಣಿ ತಾಲೂಕಿನ ನಂದಗಾಂವ್ ಗ್ರಾಮದ ಹೊರವಲಯದಲ್ಲಿ ಬಹಿರಂಗವಾಗಿ ನಕಲಿ ಹಿಂಡಿ ತಯಾರಿಕೆ ಘಟಕ ತನ್ನ ಕಾರ್ಯಾಚರಣೆ ನಡೆಸಿದೆ. ರೈತರ ಬೆನ್ನಿಗೆ ಚೂರಿ ಹಾಕುತ್ತಿರುವ ದುಷ್ಟರ ಮಟ್ಟ ಹಾಕುವರೇ ಇಲ್ಲವೇ? ಈ ನಕಲಿ ಕಂಪನಿಯ ಮೇಲೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಜರುಗಿಸುವಂತೆ ಸ್ಥಳೀಯ ರೈತರು ಆಗ್ರಹಿಸಿದ್ದಾರೆ. ಒಂದು ಕಡೆ ಪ್ರವಾಹದಿಂದ ಕಂಗಾಲಾದ ರೈತ, ಇನ್ನೊಂದು ಕಡೆ ಕಬ್ಬಿನ ಬಿಲ್ ಬಾಕಿ ಉಳಿಸಿಕೊಂಡ ಕಾರ್ಖಾನೆಗಳು. ಈ ನಡುವೆ ಅನ್ನದಾತನ ಬದುಕಿಗೆ ಕೊಳ್ಳಿ ಇಡುತ್ತಿರುವ ನಕಲಿ ಗೊಬ್ಬರ, ನಕಲಿ ಬೀಜದ ಹಾವಳಿಯ ನಡುವೆ ಇದೀಗ ನಕಲಿ ಹಿಂಡಿ ತಯಾರಿಕೆ ಘಟಕವೊಂದು ಕಾರ್ಯಾಚರಣೆ ನಡೆಸುತ್ತಿದ್ದು, ಸ್ಟಿಂಗ್ ಆಪರೇಷನ್ ಅನ್ನ ನಾವು ಮಾಡಿದ್ದೇವೆ. ಕಳಪೆ ಗುಣಮಟ್ಟದ ಪಶು ಆಹಾರವನ್ನ ತಂದು ಉತ್ತಮ ಬ್ರ್ಯಾಂಡ್ನ ಪ್ಯಾಕೆಟ್ಗಳಲ್ಲಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವ ಜಾಲವನ್ನ ಸದ್ಯ ಅಥಣಿ ತಾಲೂಕಿನ ನಂದಗಾಂವ್ ಗ್ರಾಮದ ಹೊರವಲಯದಲ್ಲಿ ಕಾರ್ಯಾಚರಣೆ ಮಾಡುತ್ತಿದೆ. ಹಾಡು ಹಗಲೇ ಬಹಿರಂಗವಾಗಿ ಇಂತಹ ನಕಲಿ ಹಿಂಡಿ ತಯಾರಿಕೆ ಘಟಕ ಕಾರ್ಯಾಚರಣೆ ನಡೆಸುತ್ತಿದ್ದು, ಅಧಿಕಾರಿಗಳ ಜಾನ ಮೌನ ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ. 600 ರೂಪಾಯಿಗೆ ಸಿಗುವ ಕಳಪೆ ಗುಣಮಟ್ಟದ ಹತ್ತಿ ಬೀಜದ ಹಿಂಡಿಯನ್ನ ಓಂ ಶ್ರೀ ಬ್ರ್ಯಾಂಡ್ ಚೀಲಗಳಲ್ಲಿ ಪ್ಯಾಕಿಂಗ್ ಮಾಡಿ 1700 ರೂಪಾಯಿಗೆ ಮಾರಾಟ ಮಾಡಿ ರೈತರಿಗೆ ಮೋಸ ಮಾಡಲಾಗುತ್ತಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಕೃಷಿ ಇಲಾಖೆ ಮತ್ತು ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳು, ಆಹಾರ ಉತ್ಪನ್ನಗಳ ಮೇಲಿನ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಒಂದೂ ದೂರನ್ನ ದಾಖಲಿಸದೇ ಇರುವುದು ಸದ್ಯ ರೈತರನ್ನು ಮತ್ತಷ್ಟು ಅಧಪತನಕ್ಕೆ ಇಳಿಸುತ್ತಿದ್ದು, ಇನ್ನಾದರೂ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಿ ನಕಲಿ ಕಂಪನಿಯನ್ನ ಮಟ್ಟ ಹಾಕುತ್ತಾರಾ ಕಾಯ್ದು ನೋಡಬೇಕಾಗಿದೆ. ಕರ್ನಾಟಕ ರಾಜ್ಯದಾಗ ರೈತರ ಭಾಳ ಹೈರಾಣಾಗಿದ್ದಾರೆ. ಯಾಕಂದ್ರೆ ಕೊರೋನಾ ಒಂದು ಬತ್ತು, ಮಹಾಪೂರ್ ಬತ್ತು, ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ಉಪಭಾಗದ ಮಹಾಪೂರದಿಂದ ಮಂದಿ ಬೆಳೆ ಹಾನಿ ಸಾಕಷ್ಟು ಹೈರಾಣಾಗಿದೆ. ಇದ್ರೊಳಗೆ ಮತ್ತು ನಕಲಿ ಬೀಜ, ನಕಲಿ ಗೊಬ್ಬರ, ನಕಲಿ ಹಿಂಡಿ ಇದು ಸುದ ಇದರಿಂದನೂ ಮಂದಿ ವಂಚಿತ ಆಗಕತ್ತಾರು. ಈಗ ಅಥಣಿ ತಾಲೂಕಾದೊಳಗೆ ನಂದಗಾಂವ್ ಹತ್ರ ಒಂದು ಹಿಂಡಿ ತಯಾರು ಮಾಡಿ ಹಿಂಡಿ ಮಾರೋ ಘಟಕ ಐತಂತ್ರಿ. ಹಿಂಡಿ ತಯಾರು ಮಾಡೋ ಘಟಕದೊಳಗೆ ಅಲ್ಲಿ ನಕಲಿ ಬ್ರ್ಯಾಂಡ್ಗಳು ವಾಪರಿಸಿ ಅದನ್ನ ಜನರಿಗೆ ಮಾರಾಕತ್ತಿದ್ದರು. ಈಗ ಜನರು ಮೋಸ ಹೊಂಟಿದರು. ಆ ಹಿಂಡಿ ಏನೈತಿ, ಯಾವ ಒರಿಜಿನಲ್ ಕಂಪ್ನಿದು ಏನು ಗುಣಮಟ್ಟ ಐತಿ, ಆ ಗುಣಮಟ್ಟ ಹಿಂಡಿದೊಳಗಿಲ್ಲ. ಜನರು ಏನೈತಿ ಅದು ಹಂಗೆ ಖರೀದಿ ಮಾಡಾಕತ್ತಾರು. ರೈತರು ಮೋಸ ಹೊಂಟಿದರು. ಅದ್ರ ಬಗ್ಗೆ ಅಥಣಿ ತಾಲೂಕು ಆಡಳಿತ ಮತ್ತು ನಮ್ಮ ಕೃಷಿ ಇಲಾಖೆ ಮತ್ತು ದನಗಳ ಇಲಾಖೆದವ್ರು ಅಂತ ಕೂಡಲೇ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿ ಎಷ್ಟು ಮಟ್ಟಿಗೆ ಒರಿಜಿನಲ್ ಐತೋ ಒಂದು ಡೂಪ್ಲಿಕೇಟ್ ಅನ್ನೋದನ್ನು ಪರಿಶೀಲನೆ ಮಾಡಿ ತಪ್ಪಿತಸ್ಥರಿದ್ರಲ್ಲ ಅವ್ರ ಮ್ಯಾಗ ಕ್ರಮ ಜರುಗಿಸಬೇಕಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ತಗೊಳ್ತೀವಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಹುಕ್ಕೇರಿ ಹಿರೇಮಠದಲ್ಲಿ ನಡೆಯುತ್ತಿರುವ ದಸರಾ ಉತ್ಸವದಲ್ಲಿ ಮೈಸೂರು ಅರಮನೆ ಜಪ್ಪದಕಟ್ಟೆ ಮಠದ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಮುಮ್ಮಡಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಶ್ರೀಮಠದ ವತಿಯಿಂದ ಗೌರವ ಸನ್ಮಾನ ಮಾಡಲಾಯಿತು. ಮೈಸೂರು ಎಂದರೆ ಇಡೀ ವಿಶ್ವವೇ ನೋಡುವಂತಹ ವಿಶ್ವವಿಖ್ಯಾತ ದಸರಾ. ಅದೇ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೈಸೂರಿನ ನಂತರ ವೈಶಿಷ್ಟ್ಯಪೂರ್ಣವಾದ ದಸರಾ ನಡೆಯುವುದು ಹುಕ್ಕೇರಿ ನಗರದ ಹಿರೇಮಠದಲ್ಲಿ. ಈ ಕಾರ್ಯಕ್ರಮದಲ್ಲಿ ಮೈಸೂರು ಅರಮನೆ ಜಪ್ಪದ ಕಟ್ಟೆ ಮಠದ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಮುಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಭಾಗವಹಿಸಿ ಹುಕ್ಕೇರಿ ಹಿರೇಮಠದ ದಸರಾ ಗೌರವವನ್ನು ಸ್ವೀಕರಿಸಿ ಮಾತನಾಡುತ್ತಾ, ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಸಾನ್ನಿಧ್ಯದಲ್ಲಿ ನಡೆಯುವ ಹುಕ್ಕೇರಿ ಹಿರೇಮಠದ ದಸರಾ ಇಡೀ ವಿಶ್ವವೇ ನೋಡುವಂತದ್ದಾಗಿದೆ. ಬಾಬಾ ರಾಮದೇವ್ರಂತವರು ದಸರಾ ಉತ್ಸವದಲ್ಲಿ ಪಾಲ್ಗೊಂಡು ಸಂತಸ ಪಟ್ಟಿದ್ದಾರೆ ಎಂದರು. ನಾವು ಮೈಸೂರಿನಿಂದ ಇಲ್ಲಿಗೆ ಬಂದು ದಸರಾ ಉತ್ಸವದಲ್ಲಿ ಭಾಗವಹಿಸಿದ್ದೇವೆ. ದಸರಾ ಉತ್ಸವದ ಉಪಯೋಗವನ್ನ ಜನ ಪಡೆದುಕೊಳ್ಳಬೇಕು ಎಂದರು. ಮೈಸೂರು ನಗರದ ರೀತಿಯಲ್ಲಿ ಬೆಳಗಾಂ ಜಿಲ್ಲೆಯ ಗಡಿನಾಡು, ಕನ್ನಡ ನಾಡು ಎನ್ನ ಹೆಸರನ್ನು ಪಡೆದುಕೊಂಡಿರ್ತಕ್ಕಂತಹ ಹುಕ್ಕೇರಿ ತಾಲೂಕಿನ ಹುಕ್ಕೇರಿಯ ಪಟ್ಟಣದಲ್ಲಿ ಇರುವಂತಹ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಪ್ರತಿ ವರ್ಷವೂ ಕೂಡ ಪದ್ಧತಿಯಂತೆ ಇಲ್ಲಿ ಬಹಳ ಸರಳ ಮತ್ತು ಸಾಂಸ್ಕೃತಿಕ, ಜಾನಪದ, ಸಾಹಿತ್ಯಿಕ ಇಂಥ ನಿಟ್ಟಿನಲ್ಲಿ ನಡೆದಿರುವಂತಹ ದಸರಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನಮ್ಮ ಈ ಬೆಳಗಾಂ ಜಿಲ್ಲೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಮಿಸಿದ್ದಾರೆ, ಡಾಕ್ಟರ್ ಆಗಮಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಮೈಸೂರಿನಿಂದ ಬಂದಿರುವಂತಹ ನಮಗೂ ಕೂಡ ಈ ಮಠದ ಒಂದು ಪರಿಸರದಲ್ಲಿ
ಒಂದು ಅನೇಕ ರೀತಿಯಾಗಿರುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿರುವ ಈ ಮಠ ಒಂದು ವಿಶಿಷ್ಟ ರೀತಿಯಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅತಿ ಒಂದು ವಿಜೃಂಭಣೆಯಿಂದ ಬೆಳಗುವಂತಹ ಮಠ ಇದಾಗಿದೆ. ಇಂತಹ ಮಠದಲ್ಲಿ ಒಂದು ದಸರಾ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇರೋದಂದರೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶ್ಲಾಘನೆ ಮಾಡ್ತಕ್ಕಂಥ ವಿಚಾರ ಏನು ಅಂತಂದರೆ, ಇಲ್ಲಿಯ ಪರಮ ಪೂಜ್ಯರಾಗಿರುವಂತಹ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಉತ್ತಮ ರೀತಿಯಲ್ಲಿ ಈ ಜನತೆಗೆ ಸಾಮಾಜಿಕ ಚಿಂತನೆ ಮಾಡ್ತಕ್ಕಂತಹ ಕಾರ್ಯಕರ್ತರಿಗೆ ಗೌರವವನ್ನು ಜೊತೆಗೆ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕಂಡರೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಚಂಡಿಯಾಗ ಹಾಗೂ ದುರ್ಗಾ ಸಪ್ತಶತಿ ಕಾರ್ಯಕ್ರಮ, ದೇವಿ ಮಹಾತ್ಮೆ ಪುರಾಣ, ಜೊತೆಗೆ ಮೂಲಿ ಮಠದ ಸವದತ್ತಿಯ ಪರಮಪೂಜ್ಯರಾಗಿರುವಂಥ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರಿಂದ ವೀರಭದ್ರೇಶ್ವರ ಪುರಾಣವನ್ನು ಕೂಡ ಇಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ನೋಡಿದರೆ ಭಾಳ ಹೆಮ್ಮೆ ಅನ್ನಿಸುತ್ತೆ. ಬಹುಶಃ ನಾವು ಮೈಸೂರನ್ನು ಬಿಟ್ಟರೆ ಗಡಿನಾಡಲ್ಲಿ ಕಾಣ್ತಕ್ಕಂಥದ್ದೇನೆಂದರೆ ಅತೀ ಸರಳವಾಗಿರುವಂಥ ದಸರಾ ಅಂದರೆ ಹುಕ್ಕೇರಿ ಹಿರೇಮಠದ ದಸರಾ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದಕ್ಕೋಸ್ಕರವಾಗಿ ಇದು ಬಹಳ ಅತ್ಯುತ್ತಮವಾಗಿರುವಂತಹ ನಿಟ್ಟಿನಲ್ಲಿ ನಿಮ್ಮೆಲ್ಲರೂ ಕೂಡ ಒಂದು ದಿಕ್ಸೂಚಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಂಡು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಅಂಥ ಹೆಮ್ಮೆಯ ಪೂರಕವಾಗಿರ್ತಕ್ಕಂಥ ಪ್ರೇರಕ ಶಕ್ತಿ ಯಾರು ಅಂತಂದರೆ ಪರಪೂಜ್ಯರಾಗಿರುವ ಗುರುಶಾಂತೇಶ್ವರರ ಜೊತೆಗೆ ಇಂದಿನ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಧೂಳಪ್ಪ ಹೋಸ್ಮನಿ ಅವರು ಶ್ರೀಮಠದ ಗೌರವವನ್ನು ಸ್ವೀಕರಿಸಿ ಮಾತನಾಡುತ್ತಾ, ಹುಕ್ಕೇರಿಯ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿಯಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿ ನಗರದಲ್ಲೂ ಕೂಡ ಜನಮಾನಸವನ್ನ ಕೆತ್ತಿದ್ದಾರೆ. ಇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರುತ್ತಿರುವುದು ಅಭಿಮಾನದ ಸಂಗತಿ ಎಂದರು. ಇವತ್ತು ನಾನು ಹುಕ್ಕೇರಿ ಮಠಕ್ಕೆ ನಾವು ಅಜ್ಜ ಅಂತ ಕರಿತಾರೆ, ಹುಕ್ಕೇರಿ ಅಜ್ಜರ ಅಂತ. ಇವತ್ತು ನಾವು ಈ ಹುಕ್ಕೇರಿ ಮಠಕ್ಕೆ ಬಂದಿದ್ದು ದೊಡ್ಡ ಭಾಗ್ಯ. ನನ್ನ ಮಗ ನಮ್ಮ ಧರ್ಮಪತ್ನಿಯವರು ನಿನ್ನೆ ಅಜ್ಜವ್ರು ಫೋನ್ ಮಾಡಿದ್ರು, ಇವತ್ತು ನೀವು ಯಾವುದೇ ಪರಿಸ್ಥಿತಿಯಿಂದ ಬರಬೇಕು ಮಠಕ್ಕೆ ಹಬ್ಬದ ಸಂಬಂಧ ಅಂತ. ನಾವು ಪರಿವಾರದೊಂದಿಗೆ ಬಂದಾಗ ನಮ್ಮ ಡಾಕ್ಟರ್ ಕೂಡ ಇವತ್ತು ನಮಗೆ ಸಿಕ್ಕಿದ್ರು. ಭಾಳ ನಮ್ಮದೊಂದು ಹಳೇ, ನಾವು ಹುಕ್ಕೇರಿ ತಾಲೂಕು ಪಾಶಾಪುರದವರು, ಹೀಗಾಗಿ ಇವತ್ತು ಅವ್ರಿಗೆ ಇದಾಯಿತು. ಈಗ ನಾವು ಅದೇ ಇದರಲ್ಲಿ ಮೈಸೂರು ಅಜ್ಜನವ್ರಿಗೆ ನಮ್ಮ ದರ್ಶನ ಸಿಕ್ತು, ಮತ್ತು ಸವದತ್ತಿ ಅಜ್ಜನವ್ರದ್ದು ಕೂಡ ನಮಗೆ ದರ್ಶನ ಸಿಕ್ತು. ಇದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ಈ ದಸರಾ ಹಬ್ಬದಾಗ ನಮಗೇನೋ ಒಳ್ಳೆ ಚಿನ್ನ ಕಾಣಕತ್ತೈತಿ. ದೇವರು ನಮ್ಮದು ಒಳ್ಳೇದು ಮಾಡಲಿ ಅಂತಂದು ಹಾರೈಸಿ ದಸರಾ ಹಬ್ಬದ ಇನ್ನೊಮ್ಮೆ ನಾವು ಶುಭಾಶಯ ಕೋರಿ ಎಲ್ಲರಿಗೂ ನಮಸ್ಕಾರ. ಗೋಕಾಕ್ ನಗರದ ಖ್ಯಾತ ಚಿಕ್ಕ ಮಕ್ಕಳ ತಜ್ಞ ಡಾಕ್ಟರ್ ವೀರಣ್ಣ ಚಿಕ್ಕೋಡಿಯವರು ಭಾಗವಹಿಸಿದ್ದರು. ಶಟಸ್ಥಲ ಬ್ರಹ್ಮಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮೂಲಿಮಠ ಸವದತ್ತಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮುಗಳಕೋಡ್ ಪಟ್ಟಣದಲ್ಲಿ ವಿವಿಧೆಡೆಗಳಲ್ಲಿ ವೈಭವದ ನವರಾತ್ರಿ ಉತ್ಸವ ನಡೆಯುತ್ತಿದ್ದು, ಪ್ರತಿನಿತ್ಯ ನವದುರ್ಗೆಯರ ವಿವಿಧ ರೂಪಗಳಲ್ಲಿ ಅಲಂಕಾರ ಪೂಜೆಗಳು ನಡೆಯುತ್ತಿವೆ. ನೋಡೋಣ ಬನ್ನಿ. ಮುಗಳಕೋಡ್ ಪಟ್ಟಣದ ವಿವಿಧೆಡೆಗಳಲ್ಲಿ ನಡೆಯುತ್ತಿರುವ ವೈಭವದ ನವರಾತ್ರಿ ನವದುರ್ಗೆಯರ ಪೂಜಾ ಕಾರ್ಯಕ್ರಮಗಳು. ನವರಾತ್ರಿಯ 9 ದಿನಗಳು ದುರ್ಗಾದೇವಿಯ 9 ವಿವಿಧ ರೂಪಗಳಿಗೆ ಸಮರ್ಪಿಸಲಾಗಿದೆ. ಆದ್ದರಿಂದ ದುರ್ಗಾದೇವಿಯ ವಿವಿಧ ರೂಪಗಳನ್ನು ನವರಾತ್ರಿಯ ದಿನಗಳಲ್ಲಿ ಪೂಜಿಸಲಾಗುತ್ತದೆ. ನವರಾತ್ರಿಯ 9 ದಿನಗಳ ಪರ್ಯಂತ ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಮದ್ಯ, ಮಾಂಸ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಇತರ ತಾಮಸಿಕ ಆಹಾರಗಳನ್ನು ತ್ಯಜಿಸಿ ದೇವಿಯನ್ನು ಆರಾಧಿಸುತ್ತಾರೆ. ಮಾತೆ ದುರ್ಗಾದೇವಿಯು ನವರಾತ್ರಿಯ ಈ ಶುಭ ಸಮಯದಲ್ಲಿ 9 ದಿನ ವಿವಿಧ ಬಣ್ಣದ ಬಟ್ಟೆಗಳನ್ನು ಧರಿಸಿದ್ದಾಳೆ ಎಂಬ ಪ್ರತೀತಿ ಇದೆ. ಈ 9 ಬಣ್ಣದ ಬಟ್ಟೆಗಳು ತಮ್ಮದೇ ಆದ ನಿರ್ದಿಷ್ಟ ಪ್ರಾಮುಖ್ಯತೆಯನ್ನ ಹೊಂದಿವೆ ಎನ್ನುವುದು ಕೂಡ ಧಾರ್ಮಿಕ ನಂಬಿಕೆಯಾಗಿದೆ. ನವರಾತ್ರಿಯ ಮೊದಲನೆಯ ದಿನದಂದು ಶೈಲಪುತ್ರಿ ದೇವಿಯನ್ನ ಪೂಜಿಸಲಾಗುತ್ತದೆ. ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸಬೇಕು. ಕಾರಣ ಹಳದಿ ಬಣ್ಣವು ಶೈಲಪುತ್ರಿಗೆ ಬಹು ಇಷ್ಟವಾದ ಬಣ್ಣವಾಗಿದೆ. ಹಳದಿ ಬಣ್ಣವು ಜ್ಞಾನ ಮತ್ತು ಕಲಿಕೆಯ ಸಂಕೇತವಾಗಿದ್ದು, ಇದು ಸಂತೋಷ, ಶಾಂತಿ, ಅಧ್ಯಯನ, ಪಾಂಡಿತ್ಯ, ಸಾಮರ್ಥ್ಯ, ಏಕಾಗ್ರತೆ ಮತ್ತು ಮಾನಸಿಕ ಬೌದ್ಧಿಕ ಪ್ರಗತಿಯನ್ನ ಪ್ರತಿಬಿಂಬಿಸುತ್ತದೆ. ಅಲ್ಲದೆ ಮನಸ್ಸಿನಲ್ಲಿ ಹೊಸ ಆರೋಗ್ಯಕರ ಆಲೋಚನೆಗಳನ್ನ ಸೃಷ್ಟಿಸುತ್ತದೆ. ಎರಡನೆಯ ದಿನವನ್ನ ತಾಯಿ ಬ್ರಹ್ಮಚಾರಿಣಿಗೆ ಮೀಸಲಿರಿಸಲಾಗಿದೆ. ಈಕೆ ಹಸಿರು ಬಣ್ಣವನ್ನ ತುಂಬಾ ಪ್ರೀತಿಸುತ್ತಾಳೆ. ಹಸಿರು ನಂಬಿಕೆ, ಫಲವತ್ತತೆ, ಸಂತೋಷ, ಸಮೃದ್ಧಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಇದು ಅನೇಕ ರೋಗಗಳನ್ನು ಸಹ ಗುಣಪಡಿಸುತ್ತದೆ ಎಂಬ ನಂಬಿಕೆ ಇದೆ. ನವರಾತ್ರಿಯ 3ನೆಯ ದಿನದಂದು ಮಾತೆ ಚಂದ್ರಘಂಟಾದೇವಿಯನ್ನ ಪೂಜಿಸಲಾಗುತ್ತದೆ. ಚಂದ್ರಘಂಟಾದೇವಿಗೆ ಕಂದು ಬಣ್ಣ ಬಲು ಪ್ರಿಯವಾಗಿದೆ.
ಇದು ಪರಿಶ್ರಮದ ಸಂಕೇತವಾಗಿದೆ. 4ನೆಯ ದಿನದಂದು ಮಾತೆಯ ಕೂಷ್ಮಾಂಡ ರೂಪವನ್ನ ಪೂಜಿಸಲಾಗುತ್ತದೆ. ಕೂಷ್ಮಾಂಡ ತಾಯಿಗೆ ಕಿತ್ತಳೆ ಬಣ್ಣ ತುಂಬಾ ಇಷ್ಟವಾದುದಾಗಿದೆ. ಕಿತ್ತಳೆ ಬಣ್ಣವು ರಾಜ, ಹೆಮ್ಮೆ ಮತ್ತು ಶೌರ್ಯವನ್ನ ಸಂಕೇತಿಸುತ್ತದೆ. ನವರಾತ್ರಿಯ 5ನೆಯ ದಿನದಂದು ಸ್ಕಂದ ಮಾತೆಯನ್ನ ಪೂಜಿಸಲಾಗುತ್ತದೆ. ಆಕೆ ಬಿಳಿ ಬಣ್ಣವನ್ನ ತುಂಬಾ ಪ್ರೀತಿಸುತ್ತಾಳೆ. ಬಿಳಿ ಬಣ್ಣವು ಪರಿಶುದ್ಧದ ಸಂಕೇತವಾಗಿದ್ದು ಕಲಿಕೆ ಮತ್ತು ಮನಃಶಾಂತಿಯ ಜೊತೆಗೆ ಮಾನಸಿಕ, ಬೌದ್ಧಿಕ ಮತ್ತು ನೈತಿಕ ಸ್ವಚ್ಛತೆಯನ್ನ ತೋರಿಸುತ್ತದೆ. ಇನ್ನು 6ನೆಯ ದಿನದಂದು ತಾಯಿ ಕಾತ್ಯಾಯಿನಿ ದೇವಿಯನ್ನ ಪೂಜಿಸಲಾಗುತ್ತದೆ. ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣ ತುಂಬಾ ಪ್ರಿಯ. ಕೆಂಪು ಬಣ್ಣವು ಮಾನವನ ದೇಹವನ್ನು ಆರೋಗ್ಯಕರವಾಗಿ, ಸುಂದರವಾಗಿ ಮಾಡುತ್ತದೆ ಮತ್ತು ಮನಸ್ಸನ್ನು ಸಂತೋಷದಾಯಕವಾಗಿಸುತ್ತದೆ. ಇದು ಪುರುಷತ್ವ ಮತ್ತು ಸ್ವಾಭಿಮಾನವನ್ನ ತೋರಿಸುತ್ತದೆ. ನವರಾತ್ರಿಯ 7ನೇ ದಿನದಂದು ಮಾತಾ ಕಾಳರಾತ್ರಿಯನ್ನ ಪೂಜಿಸಲಾಗುತ್ತದೆ. ಅವಳು ನೀಲಿ ಬಣ್ಣವನ್ನು ಪ್ರೀತಿಸುತ್ತಾಳೆ. ನೀಲಿ ಬಣ್ಣವು ಶಕ್ತಿ, ಚೈತನ್ಯ ಮತ್ತು ಶೌರ್ಯದ ಸಂಕೇತವಾಗಿದೆ. 8ನೆಯ ದಿನದಂದು ಮಾತೆ ಮಹಾಗೌರಿಯನ್ನ ಪೂಜಿಸಲಾಗುತ್ತದೆ. ಮಹಾಗೌರಿಗೆ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ತಾಯಿಯನ್ನು ಪೂಜಿಸುವುದರಿಂದ ಆಕೆ ತುಂಬಾ ಸಂತೋಷಗೊಳ್ಳುತ್ತಾಳೆ. ಅಲ್ಲದೆ ಗುಲಾಬಿ ಬಣ್ಣವು ಅದೃಷ್ಟ ಮತ್ತು ಪ್ರೀತಿಯನ್ನ ಸಂಕೇತಿಸುತ್ತದೆ. ನವರಾತ್ರಿಯ ಕೊನೆಯ ದಿನವಾದ 9ನೆಯ ದಿನದಂದು ಮಾತಾ ಸಿದ್ಧಿದಾತ್ರಿಯನ್ನ ಪೂಜಿಸಲಾಗುತ್ತದೆ. ಈ ತಾಯಿಗೆ ನೇರಳೆ ಬಣ್ಣವನ್ನು ತುಂಬಾ ಪ್ರೀತಿಸುತ್ತಾಳೆ. ನೇರಳೆ ಬಣ್ಣವು ಪ್ರೋತ್ಸಾಹ, ಭವ್ಯ, ಅದೃಷ್ಟ ಮತ್ತು ಪರಸ್ಪರ ಪ್ರೀತಿಯ ಸಂಕೇತವಾಗಿದೆ. ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಹತಾಶೆಯಿಂದ ಸ್ವಾತಂತ್ರ್ಯವನ್ನ ನೀಡುತ್ತದೆ. ಹೀಗೆ 9 ದಿನಗಳ ಪರ್ಯಂತ 9 ವಿವಿಧ ಬಣ್ಣಗಳ ಬಟ್ಟೆಗಳನ್ನ ದೇವಿಗೆ ಧಾರಣೆ ಮಾಡಿ ಅದೇ ಬಣ್ಣದ ಬಟ್ಟೆಗಳನ್ನ ತಾವು ಧರಿಸಿಕೊಂಡು ಕಾಯ, ವಾಚ, ಮನಸ ಹಾಗೂ ಚಿತ್ ಶುದ್ಧಿಯಿಂದ ಮಾತೆ ದುರ್ಗೆಯನ್ನ ಪೂಜಿಸಿದರೆ ಪ್ರಸನ್ನಳಾಗುತ್ತಾಳೆ ಎಂಬ ಗಾಢವಾದ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿದೆ. ಅದರಂತೆ ಮುಗಳಖೋಡ್ ಪಟ್ಟಣದ ವಿವಿಧೆಡೆಗಳಲ್ಲಿ ದುರ್ಗಾಮಾತೆಯ ನವರಾತ್ರಿ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ಸಾಗುತ್ತಿದ್ದು, ಈ ಪೈಕಿ ಈ ಪಟ್ಟಣದ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ದೇವಿಗೆ ಪ್ರತಿದಿನ ವಿಶೇಷ ಸೇವೆಯನ್ನು ಸಲ್ಲಿಸುವುದರೊಂದಿಗೆ ಬತ್ತಿ ನುಂಗುವ ಸೇವೆ ಕೂಡ ನಡೆಯುತ್ತದೆ. ಅದರಂತೆ ಶ್ರೀ ದ್ಯಾಮವ್ವ ದೇವಿ ದೇವಸ್ಥಾನ ಮತ್ತು ಶ್ರೀ ರೇಣುಕಾದೇವಿ ದೇವಸ್ಥಾನ ಸೇರಿದಂತೆ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ.
ಅದರಂತೆ ಪಟ್ಟಣದ ಶ್ರೀ ಯಲ್ಲಾಲಿಂಗೇಶ್ವರ ಬೃಹನ್ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಗನ್ಮಾತೆ ದುರ್ಗೆಯ ಭವ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಪ್ರತಿದಿನವೂ ದೇವಿಗೆ ಪ್ರಿಯವಾದ ಬಣ್ಣದ ಬಟ್ಟೆಯಿಂದ ದೇವಿಯ ವಿಗ್ರಹವನ್ನು ಅಲಂಕರಿಸಿ ಅದರಂತೆ ತಾವು ಅದೇ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡು ವಿವಿಧ ರೀತಿಯ ಭೋಜ್ಯ ಭಕ್ಷ್ಯಗಳನ್ನು ತಾಯಿಗೆ ನೈವೇದ್ಯ ಮಾಡಿ ಪ್ರತಿದಿನವೂ 101 ಮುತ್ತೈದೆಯರಿಗೆ, ಬಾಲಕಿಯರಿಗೆ, ಕಿಶೋರಿಯರಿಗೆ ಮತ್ತು ವಿಶೇಷವಾಗಿ ವಿಧವೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಭಕ್ತರ ಈ 9 ದಿನಗಳ ಆರಾಧನೆಯಿಂದ ದೇಶ ಸುಭಿಕ್ಷವಾಗಲಿ, ಮನುಕುಲಕ್ಕೆ ಮಾರಕವಾಗುತ್ತಿರುವ ಕೊರೋನಾ ಎಂಬ ಮಹಾಮಾರಿಯು ನಶಿಸಿ ಹೋಗಿ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ತುಂಬಿ ತುಳುಕಲಿ ಎನ್ನುವುದು ಎಲ್ಲರ ಆಶಯವಾಗಿದೆ. ಕಾಗವಾಡ ತಾಲೂಕಿನ ಉಗಾರ್ಬಿಕೆ ಗ್ರಾಮದಲ್ಲಿರುವ ಶ್ರೀ ಪದ್ಮಾವತಿ ಮಂದಿರದಲ್ಲಿ ದೇವಿಯ ರಜತ್ ಮತ್ತು ಸುವರ್ಣ ಮೂರ್ತಿಗಳ ಪ್ರತಿಷ್ಠಾಪನೆಯಾಗಿ 48 ದಿನಗಳು ಗತಿಸಿ 49ನೇ ದಿನದಂದು ಕಲಿಕುಂಡ ಆರಾಧನೆ ಕಾರ್ಯಕ್ರಮ ಜರುಗಿತು. ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿಯಲ್ಲಿರುವ ಅತಿಶಯ ಕ್ಷೇತ್ರ ಉಗಾರ್ ಬುದ್ರುಕ್ ಗ್ರಾಮದ ಆರಾಧ್ಯ ದೇವಿ ಮಹಾಮಾತೆ ಪದ್ಮಾವತಿ ದೇವಿಯ ರಜತ ಮತ್ತು ಸುವರ್ಣ ಮೂರ್ತಿಗಳ ಪ್ರತಿಷ್ಠಾಪನೆಯಾಗಿ 48 ದಿನಗಳು ಗತಿಸಿದ್ದು 49ನೇ ದಿನವಾದ ಇಂದು ಕಲಿಕುಂಡ ಆರಾಧನೆ ಕಾರ್ಯಕ್ರಮವು ಶ್ರೀ ಪದ್ಮಾವತಿ ಮಂದಿರದ ಮುಖ್ಯಸ್ಥ ಶೀತಲ್ಗೌಡ ಪಾಟೀಲರು ಉಗಾರದ ಶ್ರೀ ಪದ್ಮಾವತಿ ಮಂದಿರದಲ್ಲಿ ಮಾಹಿತಿ ನೀಡಿದರು. ನಾಡಹಬ್ಬ ದಸರಾ ಹಬ್ಬದ ನಿಮಿತ್ತ ಕಾಗವಾಡ ತಾಲೂಕಿನ ಉಗಾರ್ಬಿಕೆ ಗ್ರಾಮದ ಶ್ರೀ ಪದ್ಮಾವತಿ ದೇವಿಯ ಮಂದಿರದಲ್ಲಿ ಪ್ರತಿದಿನ ಅಲಂಕಾರ ಪೂಜೆ, ವಿಧಾನ ಕಾರ್ಯಕ್ರಮಗಳು ಜರುಗುತ್ತಿವೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಪ್ರತಿದಿನ ಸಾವಿರಾರು ಭಕ್ತರು ಬಂದು ದೇವಿಯ ದರ್ಶನ ಪಡೆಯುತ್ತಿದ್ದಾರೆ ಎಂದು ಮಂದಿರದ ಧರ್ಮಾಧಿಕಾರಿಗಳಾದ ಶೀತಲ್ಗೌಡ ಪಾಟೀಲ್ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಎರಡೂ ರಾಜ್ಯದ ಸುಮಾರು 40-50 ಸಾವಿರ ಜನ ಬರ್ತಾರೋ. ಆ ಬರುವಂತ ಜನರ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಆಡಳಿತ ಮಂಡಳಿಯವರು ಈಗಾಗಲೇ ಮಾಡಿದ್ದಾರೆ. ಅದ ಪ್ರಕಾರವಾಗಿ 15ನೇ ತಾರೀಕು ದಿವಸ ಬನ್ನಿ ಮುರಿ ಕಾರ್ಯಕ್ರಮ ನಡೀತದ. ಆ ಬನ್ನಿ ಕಾರ್ಯಕ್ರಮ ಎಲ್ಲ ಜೈನ ಸಮಾಜದ ಜೊತೆ ಇಡೀ ಎಲ್ಲ ಸಮಾಜದ ಬಾಂಧವರು ಅದರಲ್ಲಿ ಪಾಲ್ಗೊಳ್ತಾರೆ. ರಾತ್ರಿ 8 ಗಂಟೆಗೆ ಪಲ್ಲಕ್ಕಿ ಹೊರಟು ಇಲ್ಲಿಂದ ದೇವಸ್ಥಾನದಿಂದ ಆಮೇಲೆ ಅಲ್ಲಿ ಬನ್ನಿ ಸ್ಥಾನದಲ್ಲಿ ಹೋದ್ಮೇಲೆ ಅಲ್ಲಿ ಬನ್ನಿ ಪೂಜೆ ಆದ ಕೂಡಲೇ ಆಯುಧ ಪೂಜೆ ಹಂತದಲ್ಲಿ ಆಯುಧ ಪೂಜೆ ಆದ್ಮೇಲೆ ಬನ್ನಿ ಎಲ್ಲ ಜನರಿಗೆ ಬನ್ನಿಯನ್ನು ಹಂಚಲಾಗ್ತದ. ಅದರ ನಂತರ ಎಲ್ಲ ನೈವೇದ್ಯವನ್ನು ತಂದಿರುವಂತ ನೈವೇದ್ಯ ಅಂದ್ರೆ ಸಕ್ಕರೆ ಮತ್ತು ತೆಂಗಿನಕಾಯಿ ಪ್ರತಿಯೊಬ್ಬರು ಗ್ರಾಮದಲ್ಲಿರುವಂತ ಎಲ್ಲ ಸಮಾಜದ ಬಾಂಧವರ ಆ ತೆಂಗಿನಕಾಯಿ ಮತ್ತು ಸಕ್ಕರೆಯನ್ನು ನೈವೇದ್ಯ ಮಾಡ್ತಾರೆ. 3500 ಗ್ರಾಂ ತೂಕದ ಚಿನ್ನದ ಪದ್ಮಾವತಿ ಮೂರ್ತಿಯನ್ನ ಪ್ರತಿಷ್ಠಾಪನೆಗೊಳಿಸಿದ್ದು 48 ದಿನಗಳ ನಂತರ 49ನೇ ದಿನ ಕಲಿಕುಂಡ ಆರಾಧನೆಯನ್ನ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದಾರೆ. ದಸರಾ ಹಬ್ಬದ ನಿಮಿತ್ತ ಗುರುವಾರ ದಿನಾಂಕ 14ರಂದು ಕೃಷ್ಣಾ ನದಿಗೆ ಮಹಾಪೂಜೆ, ದಿನಾಂಕ 15ರಂದು ಬನ್ನಿ ಮುರಿಯುವ ಕಾರ್ಯಕ್ರಮ ಜರುಗಲಿದೆ ಎಂದರು. ಉಗಾರ್ ಪದ್ಮಾವತಿ ಮಹಿಳಾ ಮಂಡಳದ ವತಿಯಿಂದ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತಿವೆ. ಇದನ್ನು ವೀಕ್ಷಿಸಲು
ವೀಕ್ಷಿಸಲು ಸಾವಿರಾರು ಜನರು ಆಗಮಿಸುತ್ತಿರುವುದು ವಿಶೇಷವಾಗಿದೆ. ಗ್ರಾಮದ ಯುವಕರು ಒಂದುಗೂಡಿ ದಿನಾಂಕ 13ರಂದು ಕರ್ಮದ ನಾಡಿನಲ್ಲಿ ಧರ್ಮದ ನಾಯಕ ಎಂಬ ನಾಟಕವನ್ನ ಆಡಲಿದ್ದಾರೆ. ಈ ದಸರಾ ಹಬ್ಬವನ್ನು ಯಶಸ್ವಿಗೊಳಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ನಗೌಡ ಪಾಟೀಲ್ ಮತ್ತು ಎಲ್ಲಾ ಸದಸ್ಯರು ಟೊಂಕ ಕಟ್ಟಿ ನಿಂತಿದ್ದಾರೆ. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ್. ಮುಗಳಕೋಡ್ ಪುರಸಭೆಯವರು ಮಾಡದೇ ಇರುವ ಕೆಲಸವನ್ನು ಇಲ್ಲಿನ ನಿವೃತ್ತ ಯೋಧರು ಮಾಡಿದ್ದಾರೆ. ಅದೇನು ಅಂತಿದ್ದೀರಾ? ಮುಗಳಕೋಡದ ಬಸ್ ನಿಲ್ದಾಣ ಅಸ್ವಚ್ಛತೆಯಿಂದ ಕೂಡಿದ್ದು ಪ್ರಯಾಣಿಕರಿಗೆ ನಿಲ್ಲಲು ಕೂಡ ತೊಂದರೆಯಾಗುತ್ತಿತ್ತು. ಇದನ್ನು ಗಮನಿಸಿದ ನಿವೃತ್ತ ಯೋಧರೊಬ್ಬರು ಬಸ್ ಶೆಲ್ಟರ್ ಸ್ವಚ್ಛಗೊಳಿಸಿ ಮಾದರಿಯಾಗಿದ್ದಾರೆ. ಮುಗಳಖೋಡ್ ಪಟ್ಟಣದ ಪುರಸಭೆಯು ಒಂದಿಲ್ಲೊಂದು ರೀತಿಯಲ್ಲಿ ಸುದ್ದಿಯಾಗುತ್ತಲೇ ಇದೆ. ಅದೇನಪ್ಪ ಈ ದಿನದ ಸುದ್ದಿ ಅಂತೀರಾ? ಇದೇ ಸ್ನೇಹಿತರೆ, ಗಾಂಧೀಜಿಯವರು ಕಂಡ ಕನಸು ನನಸಾಗಲಿ ಎಂದು ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮವನ್ನ ರಾಷ್ಟ್ರದಾದ್ಯಂತ ಜಾರಿಗೆ ತಂದರು. ನಂತರ ಕೆಲವೊಂದು ರಾಜಕಾರಣಿಗಳು ಸ್ವಚ್ಛ ಭಾರತ ಅಭಿಯಾನದ ನೆಪದಲ್ಲಿ ಸುಮ್ಮನೆ ಕೈಯಲ್ಲಿ ಕಸಬರಿಕೆ ಹಿಡಿದು ಫೋಟೋಗಳಿಗೆ ಪೋಸ್ ಕೊಟ್ಟು ಸುದ್ದಿಯಾಗಿ ಮರೆಯಾದರು. ಆದರೆ ಮುಗಳಖೋಡದ ಪುರಸಭೆ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳಿದ್ದು ಇಲ್ಲಿನ ಪುರಸಭೆ ಅಧಿಕಾರಿಯಾಗಲಿ ಅಲ್ಲಿನ ಸಿಬ್ಬಂದಿಗಳಾಗಲಿ ಸ್ವಚ್ಛತೆಯನ್ನ ಮರೆತಿದ್ದಾರೆ. ಆದರೆ ಮುಗಳಖೋಡ ಪಟ್ಟಣದ ನಿವೃತ್ತ ಯೋಧನಾದ ಮೂರೆಪ್ಪ ಶೇಗುನ್ಸಿ ಅವರು ಇವತ್ತು ಮುಗಳಖೋಡದ ಕ್ರಾಸ್ ಹತ್ತಿರ ಇರುವ ಬಸ್ ನಿಲ್ದಾಣದಲ್ಲಿ ಸುಮಾರು ದಿನಗಳಿಂದ ಅಲ್ಲಿ ಬಿದ್ದಿರುವ ಕಸ ಮತ್ತು ಸಾರಾಯಿ ಬಾಟಲ್ಗಳನ್ನ ಬಿದ್ದಿದ್ದನ್ನ ನೋಡಿ ಅದನ್ನ ಸ್ವತಃ ತಾವೇ ಸ್ವಚ್ಛಗೊಳಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಆದರೆ ಈ ನಿವೃತ್ತ ಯೋಧನಿಗೆ ಇರುವ ಕಾಳಜಿ ಇಲ್ಲಿನ ಪುರಸಭೆ ಅಧಿಕಾರಿಗಳಿಗೆ ಯಾಕಿಲ್ಲ ಎಂದು ಪಟ್ಟಣದ ಜನತೆ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಛೀಮಾರಿ ಹಾಕುತ್ತಿದ್ದಾರೆ. ಮುಂದಾದರೂ ಮುಗಳಖೋಡ್ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೋದಿ ಅವರು ಕಂಡ ಸ್ವಚ್ಛತಾ ಅಭಿಯಾನ ಯಶಸ್ವಿಯಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.